ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ 24 ಗಂಟೆ ತುಂಬಾ ಮುಖ್ಯ. ಅವ್ರು ರಿಯಾಕ್ಟ್ ಮಾಡಿದ್ರೆ ಬದುಕೋ ಸಾಧ್ಯತೆ ಇದೆ, ಇಲ್ಲ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ಈಗ ಅವ್ರಿಗೆ ನಿಮ್ಮ ಪ್ರಾರ್ಥನೆ, ನಮ್ಮ ಚಿಕಿತ್ಸೆ ಎರಡೂ ಬೇಕು. ನೋಡಿ, ಡಾಕ್ಟರ್ಸ್ ಆಗಿ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಆದರೆ ಈ ಕ್ಷಣಕ್ಕೆ ಸಮಯನೇ ಉತ್ತರ ಕೊಡಬೇಕು. ಆ ಭಗವಂತನೇ ಕಾಪಾಡಬೇಕು. ಅಕ್ಕ, ಇಲ್ಲೇನ್ ನಡೀತಿದೆ ಅಕ್ಕ? ಕಾವೇರಿ ಹೇಳ್ತಿರೋದು ನಿಜಾನ? ಡಾಕ್ಟರ್ ಹೇಳ್ತಿರೋದು ನಿಜಾನ? ಭಾವ ಅಪ್ಪನ್ಗೆ ವಿಷ ಕೊಟ್ಟು ಸಾಯ್ಸಕ್ ನೋಡಿದ್ ನಿಜಾನ? ಅದು ಗೊತ್ತಿದ್ದು ನೀನ್ ಅವ್ರ ಪರ ನಿಂತಿರೋದು ನಿಜಾನ? ಏನ್ ನಡೀತಿದೆ ಅಕ್ಕ? ಯಾವ್ದು ನಿಜ, ಯಾವ್ದು ಸುಳ್ಳು? ಪ್ಲೀಸ್ ನಂಗೇನು ಕೇಳ್ಬೇಡ ಅಕ್ಕ. ತೇಜು, ಏನ್ರಿ ಇದು? ನಮ್ಮ ಅಕ್ಕ ಬಾವ ದೇವರ ತರ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ದೇವರ ಮೇಲೆ ಕೈ ಇಡೋ ಭಸ್ಮಾಸುರನ್ ತರ ಮಾವನ್ನೇ ಕೊಲ್ಲಕ್ ಹೊರಟಿದ್ದಾರೆ. ಅದು ಅಲ್ದೆ ಆ ವಿಷಯನ ಮುಚ್ಚಾಕಕ್ ಹೊರಟಿದ್ದಾರೆ. ಒಂದು ವೇಳೆ ಅದು ಸತ್ಯ ಆಗಿದ್ರೆ ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದೇ ಇಲ್ಲ. ರೀ, ನೀವ್ಯಾಕ್ರಿ ಅವರಿಬ್ಬರ ಜಗಳದಲ್ಲಿ ಮಧ್ಯಕ್ಕೆ ಹೋಗ್ತೀರಾ? ಮಲ್ಲಿಕಾ, ಇದು ರಾಜಕೀಯ ಮಾಡೋ ವಿಷಯ ಅಲ್ಲ. ಇದು ನಮ್ಮ ಅಪ್ಪನ ಸಾವು ಬದುಕಿನ ವಿಷಯ. ಇದ್ರಲ್ಲಿ ಏನಾದ್ರೂ ರಾಜಕೀಯ ಮಾಡೋದಕ್ಕೆ ನೋಡಿದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹುಷಾರ್. ಎಲ್ಲ ನನ್ನ ಗಂಡ. ಮೇಡಮ್, ಡಾಕ್ಟರ್ ಗೀತಾ ಮೇಡಮ್ ನಿಮ್ಮನ್ನ ಕ್ಯಾಬಿನ್ಗೆ ಕರೀತಾ ಇದ್ದಾರೆ. ಡಾಕ್ಟರ್. ಓ, ಬಾಮ್ಮ, ಕೂತ್ಕೋ. ಹೇಳಿ ಡಾಕ್ಟರ್. ಆಗ್ಲಿಂದ ನಿನ್ನ ಹತ್ರ ಏನೋ ಕೇಳಬೇಕು ಅಂತಿದ್ದೆ. ಪೇಷಂಟ್ ಇದ್ದ ಕಂಡೀಷನಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ನೀನು ರಾಜೇಶ್ ಮಗಳು ತಾನೆ? ಹೌದು. ರಾಜೇಶ್ ನಮ್ಮ ಕಾಲೇಜಲ್ಲಿ ಸೀನಿಯರು. ಅವರು ಅಂದರೆ ನಮಗೆಲ್ಲ ತುಂಬ ಗೌರವ. ನಾವೆಲ್ಲ ಜೂನಿಯರ್ಸ್ ಆದರೂ ಅವ್ರು ನಮಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರು, ಒಳ್ಳೆ ಗೈಡ್ ಆಗಿದ್ರು. ಮೆಡಿಕಲ್ ಓದೋಕ್ಕೆ ಅಂತ ನಾನು ಬೆಂಗಳೂರಿಗೆ ಹೋದೆ. ಆಮೇಲೆ ಈ ಕಡೆ ಬರೋಕ್ಕೆ ಆಗಲಿಲ್ಲ. ನಾನು ಮತ್ತೆ ಬಂದಿದ್ದು ರಾಜೇಶ್ ಮದುವೆಗೆ, ಮತ್ತು ನಿಮ್ಮ ಅಕ್ಕಂದು ನಿಂದು ನಾಮಕರಣಕ್ಕೇನೆ. ನಾನು ಹೈಯರ್ ಸ್ಟಡೀಸ್ಗೆ ಜರ್ಮನಿಗೆ ಹೋಗಿದ್ದೆ. ಅಲ್ಲೇ ಕೆಲವು ವರ್ಷ ಸರ್ವಿಸ್ ಮಾಡಿ ಒಬ್ಬ ಇಂಡಿಯನ್ನ ಮದುವೆ ಆದೆ. ಆಮೇಲೆ ನಮ್ಮ ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದು ಹಾಸ್ಪಿಟಲ್ ತೆಗೆದೆ. ಇದಕ್ಕೆಲ್ಲ ನಿಮ್ಮಪ್ಪನೇ ಇನ್ಸ್ಪಿರೇಷನ್ ಅಮ್ಮ. ಅಕ್ಕ ಅಮ್ಮ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಿನ್ನ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಿನ್ನ ಮದುವೆ ಬಗ್ಗೆ ನ್ಯೂಸಲ್ಲಿ ನೋಡಿದೆ. ಅವರು ನಿಮ್ಮ ತಂದೆ ಫ್ರೆಂಡ್ ಅಂತಲೂ ಗೊತ್ತಾಯ್ತು. ಅದ್ರ ಬಗ್ಗೆ ನಾನೇನು ಕೇಳಲ್ಲ, ಯಾಕಂದ್ರೆ ರಾಜೇಶ್ ಮಗಳಾಗಿ ನೀನು ನಿರ್ಧಾರ ತಗೊಂಡಿದ್ಯಾ ಅಂದ್ರೆ ಅದರಿಂದ ಏನೋ ಒಂದು ಒಳ್ಳೆ ಕಾರಣ ಇರುತ್ತೆ ಅಂತ ನನಗೆ ಗೊತ್ತು. ಸರಿಮಾ, ರಿಪೋರ್ಟ್ ಎಲ್ಲ ಬರಲಿ, ಆಮೇಲೆ ಏನು ಅಂತ ಹೇಳ್ತೀನಿ. ಓಕೆ ಡಾಕ್ಟರ್. ಹಲೋ ಪೂರ್ಣೆ, ಗುಡ್ ಮಾರ್ನಿಂಗ್. ಇವತ್ತು ಕುಡ್ಕೊಂಡು ಬಂದಿದ್ದೀರಾ? ಮಾತಾಡಿ ರಂಪಾಟ ಮಾಡದೆ ಸೈಲೆಂಟ್ ಆಗಿ ಹೋಗಿ ಮಲ್ಕೊಳ್ಳಿ. ಪೂರ್ಣೆ, ನಾನಿವತ್ತು ನಿನ್ನ ಜೊತೆ ಮಾತಾಡಲೇಬೇಕು, ನಿನ್ನ ಕೇಳಲೇಬೇಕು.
ಕುಡ್ಕೊಂಡ್ ಬಂದಿರೋರ್ ಹತ್ರ ಮಾತಾಡಕ್ಕೆ ಏನಿದೆ? ಬರ್ತಾ ಬರ್ತಾ ದಿನ ಕುಡಿಯೋ ಕುಡ್ಕ ಆಗ್ತಿದ್ದೀರಾ. ಹೌದು ಕಣೆ, ಡೈಲಿ ಕುಡಿತಾ ಇದ್ದಿದ್ದೆ ಒಂದು ಕಾರಣಕ್ಕೆ, ಆದರೆ ಇವತ್ತು ಕುಡಿದಿರೋದೇ ಬೇರೆ ಕಾರಣಕ್ಕೆ. ಏನದು ಮಹಾ ಕಾರಣ? ಧೈರ್ಯಕ್ಕೋಸ್ಕರ ಕುಡ್ದೆ. ನಾರ್ಮಲ್ ಆಗಿ ಹೂ ಥರ ಸಾಫ್ಟ್ ಆಗಿ ಇದ್ದಿದ್ದು ನೀನು ಇದ್ದಕ್ಕಿದ್ದಂಗೆ ಕಾಳಿ ಥರ ಕೆಂಡ ಮಂಡಲವಾಗಿದ್ಯಾ. ಒಬ್ಬದಿಂದ ಗುಡುಕ್ತೀಯಾ. ನಿನ್ನ ಹತ್ರ ಮಾತಾಡೋದಕ್ಕೆ ಧೈರ್ಯ ಬೇಕಲ್ಲ ಪೂರ್ಣಿ, ಅದಕ್ಕೆ ಕುಡ್ದೆ. ಮಾಡ್ಬಾರ್ದ್ ಕೆಲ್ಸ ಮಾಡಿ ಹೆಂಡತಿಗ್ ಮೋಸ ಮಾಡಿದಿಕ್ಕೆ ನಿಮ್ಮನ್ ಸ್ವಲ್ಪ ಸರಿದಾರಿಗೆ ತರಬೇಕು, ಹದ್ಬಸ್ತಲ್ಲಿ ಇಟ್ಕೋಬೇಕು ಅಂತ ನಾನ್ ಕಠೋರವಾಗಿ ನಡ್ಕೊಂಡೆ. ಈಗ ನೋಡಿದ್ರೆ ನೀವು ಕುಡ್ಕ ಆಗಕ್ಕೆ ನನ್ ಕೋಪ ಕಾರಣ ಅಂತ ನನ್ ತಲೆ ಕಟ್ತಿದ್ದೀರಾ. ಮಹಾನ್ ಬುದ್ಧಿವಂತ ನೀವು. ಇಲ್ಲ ಪೂರ್ಣಿ, ನಾನು ಬುದ್ಧಿವಂತ ಅಲ್ಲ, ದೊಡ್ಡ ಶಿಖಾಮಣಿ ನಾನು. ನಿಮ್ಮನ್ ದಡ್ಡ ಅನ್ನೋರು ದೊಡ್ಡ ಶಿಖಾಮಣಿಗಳು. ಪೂರ್ಣಿ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಅವನೇನೋ ಹೇಳ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅದೇನ್ ಹೇಳ್ತಾನೋ ಕೇಳಿಸ್ಕೊಳ್ಳೋಣ. ನೀನ್ ಹೇಳಪ್ಪ ಆದಿ. ಥ್ಯಾಂಕ್ ಯು ಅತ್ತೆ. ನಾನು ಮಾತಾಡೋದಕ್ಕೆ, ಪಾಪ ಪ್ರಾಯಶ್ಚಿತ್ತ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪೂರ್ಣಿ, ನನ್ನ ಧರ್ಮಪತ್ನಿ, ನನ್ನ ಅರ್ಧಾಂಗಿ, ದಯವಿಟ್ಟು ನಾನು ತಪ್ಪನ ಕ್ಷಮಿಸ್ಬಿಡ. ದಯವಿಟ್ಟು ಕ್ಷಮಿಸ್ಬಿಡು ಪೂರ್ಣಿ, ಕ್ಷಮಿಸ್ಬಿಡ. ಮನೆ ಊಟ ಬಿಟ್ಟು ಆಚೆ ಕಡೆ ಊಟಕ್ಕೆ ಆಸೆ ಬಿಟ್ಬಿಟ್ಟೆ ಕಣೆ. ತಪ್ಪು, ಇದೆಲ್ಲ ತಪ್ಪು ಪೂರ್ಣಿ. ಅಯಸ್ಕಾಂತದ ಸೆಳೆತ ನಾನು ಸೆಳೆದು ಬಿಡ್ತು ಕಣೆ.